ವಿ ಆರ್ ಲಾರಿ ಓಡಿಸ್ತಿದ್ವಿ. ಓ ವಿ ಆರ್ ಎಲ್ ಲಾರಿ ಬಿಟ್ಟು ಇದಕ್ಕೆ ಬಂದಿರೋದು. ಇದಕ್ಕೆ ಬಂದಿದ್ವಿ. ವಿ ಆರ್ ಎಲ್ ಅಲ್ಲಿ ಲಾರಿ ಎಷ್ಟು ವರ್ಷ ಓಡಿಸಿದ್ದೀರಾ ಸರ್? ವಿ ಆರ್ ಎಲ್ ಫಸ್ಟ್ ಬಂದಿರೋ ಗಾಡಿ ಅಲ್ವಾ ಇದು? ಫಸ್ಟ್ ಬಂದಿದ್ದು ಗಾಡಿ ಸರ್. ಬಸ್ ಅಲ್ಲಿ? ಬಸ್ ಅಲ್ಲಿ. ಓಕೆ, ಇದಾದ್ಮೇಲೆ ತುಂಬಾ ಗಾಡಿ ಬಂದಿದೆ ಸರ್. ಒಂದ್ ಸೈಡ್ ಪಾರ್ಸಲ್, ಒಂದ್ ಸೈಡ್ ಮಾರ್ಕೆಟ್ ಲೋಡ್ ಸರ್. ಏನಕ್ಕೆ ಸರ್ ಹಾಗೆ? ಇಲ್ಲ, ಈ ಕಡೆ ಅಂತ ಪಾರ್ಸಲ್ ಸಿಗಲ್ಲ ಸರ್. ಈ ಕಡೆಯಿಂದ ಈಗ ಕರ್ನಾಟಕದಿಂದ ಪಾರ್ಸಲ್ ಸಿಗಲ್ಲ. ಲಾಸ್ ಆಗುತ್ತೆ ಸರ್. ಅದು ಬಾಡಿಗೆ ಕಡಿಮೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇವಾಗ? ಅದು ಕಿಲೋಮೀಟರ್ ಬಾಳ ಆಗಿದೆ ಸರ್. ಅದು ಟ್ರೈನಿಂಗ್ ಇರುತ್ತೆ ಸರ್, 1 ತಿಂಗಳ. ಲಾರಿಯಿಂದ ಬಸ್ಸಿಗೆ ಬರ್ಬೇಕು. ಅವ್ರಿಗೆ ಎಲ್ಲಿ ನಿದ್ದೆ ಬರುತ್ತೆ ಅವ್ರು ಕೊಡ್ತಾರೆ ಸರ್, ನಮ್ಗೆ ಎಲ್ಲಿ ನಿದ್ದೆ ಬರುತ್ತೆ ನಾವು ಕೊಡ್ತೀವಿ. ಹಾಗೆ? ಸರ್. ಕಂಪನಿಗೆ ಏನಾದ್ರು ಗೊತ್ತಾಗುತ್ತಾ? ಅಲ್ಲಿ ಲಾರಿಯಲ್ಲಿ ಕಷ್ಟ ಇದೆ ಸರ್. ಕಷ್ಟ ಇದೆಯಾ? ಕಷ್ಟ ಇದೆ ಸರ್ ಅಲ್ಲಿ. ಓಕೆ. ಸಿಂಗಲ್ ಡ್ರೈವರ್. ಲಾರಿಯಲ್ಲಿ ಸ್ವಲ್ಪ ಪೇಮೆಂಟ್ ಜಾಸ್ತಿ ಅಲ್ಲ? ಜಾಸ್ತಿ ಸರ್, ಜಾಸ್ತಿ. ಬಿಳಿ ಬಸ್ ಎಲ್ಲ ಸ್ಕ್ರಾಪ್ ಆಗುತ್ತೆ ಸರ್. ಓ, ಇದೆಲ್ಲ ವೈಟ್ ಬಸ್? ವೈಟ್ ಬಸ್. ಇವಾಗ ಇರೋದೆಲ್ಲ ಸೂಪರ್ ಬಸ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಶರಣಪ್ಪ. ಶರಣಪ್ಪ ಅಂತನಾ ಸರ್? ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಗದಗ ಡಿಸ್ಟ್ರಿಕ್ಟ್ ನೆರೆಗಲ್. ಓ, ವಿ ಆರ್ ಎಲ್ ಕಂಪನಿದೇ ಊರು? ಸರ್. ಓಕೆ, ವಿ ಆರ್ ಎಲ್ ಓನರ್ ಅವ್ರದೇ ಊರು? ಹೌದು ಸರ್. ಓಕೆ, ಎಷ್ಟು ವರ್ಷ ಆಯ್ತು ಸರ್ ವಿ ಆರ್ ಎಲ್ ಇಲ್ಲಿಗೆ ಬಂದು? ನಾವು ಒಂದು 5 ತಿಂಗಳಾಯ್ತು. 5 ಮಂತ್? ಓಕೆ, ಇದಕ್ಕಿಂತ ಮೊದಲು ನಾವು ಲಾರಿ ಓಡಿಸ್ತಿದ್ವಿ. ಲಾರಿ? ವಿ ಆರ್ ಲಾರಿ ಓಡಿಸ್ತಿದ್ವಿ. ಓ, ವಿ ಆರ್ ಎಲ್ ಲಾರಿ ಬಿಟ್ಟು ಇದಕ್ಕೆ ಬಂದಿರೋದು? ಇದಕ್ಕೆ ಬಂದಿದ್ವಿ. ವಿ ಆರ್ ಎಲ್ ಅಲ್ಲಿ ಲಾರಿ ಎಷ್ಟು ವರ್ಷ ಓಡಿಸಿದ್ದೀರಾ ಸರ್? ಅಲ್ಲಿ 5 ವರ್ಷ ಓಡಿಸಿದ್ವಿ. ಲಾರಿ 5 ವರ್ಷ ಲಾರಿ ಓಡಿಸಿದ್ದೀರಾ? 5 ವರ್ಷ ಓಡಿಸಿದ್ವಿ. ಓಕೆ. ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ನಾನು ಒಂದು 10 ವರ್ಷ ಆಯ್ತು ಸರ್. 10 ವರ್ಷ? 10 ವರ್ಷ ಪೂರ್ತಿ ವಿ ಆರ್ ಎಲ್ ಅಲ್ಲಿ ಕಳೆದಿದ್ದು? ಬೇರೆ ಎಲ್ಲಿ ಹೋಗಿಲ್ಲ? ಇಲ್ಲ. ಏನಕ್ಕೆ ಸರ್ ಹಾಗೆ? ಇಲ್ಲ, ವಿ ಆರ್ ಎಲ್ ಮಾಡ್ಬೇಕಂತ ಆಸೆ ಇತ್ತು, ಅದಕ್ಕೆ ವಿ ಆರ್ ಎಲ್ ಮಾಡಿದ್ವಿ. ವಿ ಆರ್ ಎಲ್ ಅಲ್ಲಿ ಹಾಗೆ. ಸ್ಟಾರ್ಟಿಂಗ್ ಯಾವ ಗಾಡಿಯಲ್ಲಿ ಚಾನ್ಸ್ ಕೊಡ್ತಾರೆ ಸರ್ ಲಾರಿಯಲ್ಲಿ ಬಂದಾಗ? ಲೋಕಲ್ ಗಾಡಿ ಕರ್ನಾಟಕ ಕೊಡ್ತಾರೆ. ಅಲ್ಲಿ 6 ವೀಲ್ ಆದ್ಮೇಲೆ ದೊಡ್ಡ ಗಾಡಿ ಕೊಡ್ತಾರೆ? ದೊಡ್ಡ ಗಾಡಿ 10 ವೀಲರ್ 14 ವೀಲರ್ ಹಾಗೆ ಅಲ್ವಾ? ನೀವು ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡಿದ್ದೀರಾ ಸರ್? ನಾವು ಸೂರತ್, ಅಹಮದಾಬಾದ್, ದಿಲ್ಲಿ. ಓ, ಲಾಂಗ್ ಗಾಡಿ ಹೋಗ್ತೀರಾ ಲಾಂಗ್ ಗಾಡಿ ನೀವು? ಓಕೆ, ಅದು ಬಿಟ್ಟು ಬಸ್ಸಿಗೆ ಬಂದಿರೋದು? ಬಸ್ಸಿಗೆ ಬಂದಿದ್ದು ಸರ್. ಹಾಗೆ ಬರ್ಬೋದಾ? ಬರ್ಬೋದು ಸರ್, ಬರ್ಬೋದು. ಓಕೆ. ಸ್ವಲ್ಪ ಜನ ಹೇಳ್ತಾರೆ ಲಾರಿಯಿಂದ ಬಸ್ಸಿಗೆ ಬರ್ಬೇಕಂದ್ರೆ ಇವಾಗ ಲಾರಿಯಲ್ಲಿ ಅವ್ರಿಗೇನು ಅನುಭವ ಇರಲ್ಲ ಬಸ್ ಬಗ್ಗೆ, ಪಿಕಪ್ ಡ್ರಾಪ್, ಪ್ಯಾಸೆಂಜರ್ ಹತ್ರ ಯಾವ ತರ ಇರ್ಬೇಕು ಆ ತರ ಎಲ್ಲ ಬರ್ಲಿಕ್ಕೆ ಕೊಡಲ್ಲ ಅಂತ ಹೇಳ್ತಾರೆ, ನಿಜನಾ? ಟ್ರೈನಿಂಗ್ ಇರುತ್ತೆ ಸರ್, 1 ತಿಂಗಳ. ಓ, ಲಾರಿಯಿಂದ ಬಸ್ಸಿಗೆ ಬರ್ಬೇಕು? 1 ತಿಂಗಳ ಟ್ರೈನಿಂಗ್ ಇರುತ್ತೆ ಬಸ್ಸಿಗೆ ಬರ್ಬೇಕಂದ್ರೆ. ಓಕೆ. ಆ ಟ್ರೈನಿಂಗ್ ಎಲ್ಲ ಮುಗಿಸಿ ಇದು. ಓಕೆ, ಇವಾಗ ಸಪೋಸ್ ನೀವು ಬಸ್ಸಿಂದ ಲಾರಿಗೆ ಹೋಗ್ತೀನಿ ಅಂದ್ರೆ ಅದಕ್ಕೆ ಮತ್ತೆ ಬೇರೆ ಟ್ರೈನಿಂಗ್? ಇಲ್ಲ. ಇದು ಲಾರಿಗೆ ಟ್ರೈನಿಂಗ್ ಇರಕಿಲ್ಲ ಸರ್. ಓಕೆ, ಇರಕಿಲ್ಲ. ಡೈರೆಕ್ಟ್ ಆಗಿ ಹೋಗುದು? ಡೈರೆಕ್ಟ್ ಹೋಗ್ಬೋದು. ಸ್ಟಾರ್ಟಿಂಗ್ ಯಾವ ರೀತಿಯಲ್ಲಿ ಬಂದಿರೋ ಸರ್ ನೀವು ಕಂಪನಿಗೆ? ನಾವು ಫಸ್ಟ್ ಕಿನ್ನರ್ಕಿ ಮಾಡಿದೆ ಅಲ್ಲಿ ವಿ ಆರ್ ಎಲ್ ಅಲ್ಲಿ. ಕಿನ್ನರ್ಕಿ ಮಾಡಿ ಆಮೇಲೆ ಡ್ರೈವರ್. ಓಕೆ, ಅಂದ್ರೆ ನೀವಾಗೆ ಬಂದಿರೋದು ಅಥವಾ ಬೇರೆಯವ್ರ ಹತ್ರ? ಬೇರೆ ಹತ್ರ ಫಸ್ಟಿಗೆ ಹೋದೆ. ಓಕೆ. ಆಮೇಲೆ ನಾನು ಡ್ರೈವರ್ ಆದೆ. ಆಮೇಲೆ ನೀವು ಡ್ರೈವರ್ ಆಗಿ ಬಂದಿರೋ? ಅಂದ್ರೆ ವಿ ಆರ್ ಅಲ್ಲಿ ಮಾಡ್ಬೇಕಂತ ತುಂಬಾ ಆಸೆ? ಸರ್, ಯಾವ ರೂಟ್ ಅಲ್ಲಿ ಆಪರೇಟ್ ಆಗುತ್ತೆ ಈ ಗಾಡಿ? ಈ ಗಾಡಿ ಬಾಗಲಕೋಟ್, ಧಾರವಾಡ, ಉಡುಪಿ, ಕುಂದಾಪುರ್. ಫಿಕ್ಸ್ ರೂಟ್ ಅಂತ ಇಲ್ಲ? ಫಿಕ್ಸ್ ರೂಟ್ ಇಲ್ಲ ಸರ್. ಏನಕ್ಕೆ ಸರ್ ಹಾಗೆ? ಇಲ್ಲ, ರೂಟ್ ಫಿಕ್ಸ್ ಇಲ್ಲ ಸರ್. ಇದು ವಿ ಆರ್ ಅಲ್ಲಿ ಯಾವ ಗಾಡಿಗೂ ಯಾವ ಗಾಡಿಗೂ ಫಿಕ್ಸ್ ಇಲ್ಲ ಸರ್. ಫಿಕ್ಸ್ ರೂಟ್ ಇಲ್ಲ? ಇಲ್ಲ.
ಸರ್ ಸ್ವಲ್ಪ ಜನ ಹೇಳ್ತಾರೆ 1 ಮಂತ್ ಅಲ್ಲಿ 15 ದಿನ ಲಾಂಗ್ ಮತ್ತೆ 15 ದಿನ ಲೋಕಲ್ ಹೊಡಿಬೇಕಂತ, ನಿಜ? ಇಲ್ಲ ಸರ್, ಇದು ಹಳೆ ಗಾಡಿ ಅಲ್ಲ, ಹಾ. ಹಿಂಗಾಗಿ ಫಿಕ್ಸ್ ಇಲ್ಲ ಗಾಡಿ ರೂಟ್, ಫಿಕ್ಸ್ ಇಲ್ಲ. ಫಿಕ್ಸ್ ಇಲ್ಲ. ವಿಯರ್ ಅಲ್ಲಿ ಫಸ್ಟ್ ಬಂದಿರೋ ಗಾಡಿ ಅಲ್ವಾ ಇದು? ಫಸ್ಟ್ ಬಂದಿದ್ದು ಗಾಡಿ ಸರ್. ಬಸ್ ಅಲ್ಲಿ? ಬಸ್ ಅಲ್ಲಿ ಓಕೆ, ಇದಾದ್ಮೇಲೆ ತುಂಬಾ ಗಾಡಿ ಬಂದಿದೆ ಸರ್, ತುಂಬಾ ಗಾಡಿ ಬಂದಿದೆ. ಹೌದು. ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ಬಂದು? ಈ ಗಾಡಿ ಒಂದು 20 ವರ್ಷ ಆಯ್ತಂತ ಸರ್. ಈ ಗಾಡಿ ಹಾ. 15 ವರ್ಷ ಅಂತೂ ಆಗಿದೆ ಸರ್, ಈ ಬಸ್ ಬಂದು. ಆಗಿದೆ ಸರ್. ಓಕೆ, ಹಾಗಿದ್ರೆ ಸಾಧಾರಣ ಎಷ್ಟು, ಯಾವ ಮಾಡೆಲ್ ಇರ್ಬೋದು ಸರ್? ಇದು 2007-8 ಇರ್ಬೋದು ಸರ್. ಇದು ಸರ್ 20 ವರ್ಷ ಹತ್ರ ಬಂದಿದೆ. ಬಂದಿದೆ ಸರ್. ಆದ್ರೂ ಸಹ ಕಂಡೀಷನ್ ಇದೆ. ಕಂಡೀಷನ್ ಇದೆ ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇವಾಗ? ಅದು ಕಿಲೋಮೀಟರ್ ಭಾಳ ಆಗಿದೆ ಸರ್, ಅದು 10 ಲಕ್ಷ ಮೇಲೆ ಆಗಿದೆ. 10 ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಸರ್. ನೀವು ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ? ನಾವೀಗ ಒಂದು 20-30 ಸಾವಿರ ಕಿಲೋಮೀಟರ್ ಓಡಿಸಿದ್ವಿ ಸರ್. ನೀವು ಹ್ಮ್. ಹೇಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿದೆ ಸರ್, ಈ ಬಸ್ ಚೆನ್ನಾಗಿದೆ ಸರ್, ಲಾರಿಕಿನ ಚೆನ್ನಾಗಿದೆ, ಆರಾಮಿದೆ ಸರ್. ಅಲ್ಲಿ ಲಾರಿಯಲ್ಲಿ ಕಷ್ಟ ಇದೆ ಸರ್, ಕಷ್ಟ ಇದೆಯಾ? ಕಷ್ಟ ಇದೆ ಸರ್. ಅಲ್ಲಿ ಓಕೆ, ಸಿಂಗಲ್ ಡ್ರೈವರ್, ಲಾರಿಯಲ್ಲಿ ಸ್ವಲ್ಪ ಪೇಮೆಂಟ್ ಜಾಸ್ತಿ ಅಲ್ಲ? ಜಾಸ್ತಿ ಸರ್, ಜಾಸ್ತಿ. ಹೌದು, ಬಸ್ಸಿಗೆ ಸ್ವಲ್ಪ ಕಮ್ಮಿ. ಇದು ಕಮ್ಮಿ ಸರ್, ಕಮ್ಮಿ. ಕಮ್ಮಿ. ಎಷ್ಟು ಕೊಡ್ತಾರೆ ಸರ್ ಇದರಲ್ಲಿ? ತಿಂಗಳ 7,500 ರೂಪಾಯಿ ಫಿಕ್ಸ್ ಪೇಮೆಂಟ್ ಇದೆ ಸರ್. ಓಕೆ, ಆ ಕಿಲೋಮೀಟರ್ ಕರ್ನಾಟಕ ಓಡಿಸಿದ್ರೆ ₹1.40 ಇದೆ ಸರ್, ಪರ್ ಕಿಲೋಮೀಟರ್. 1 ಕಿಲೋಮೀಟರ್ ಸರ್. ಇದು ಟಿಪಿ ಗಾಡಿ ಓಡಿಸಿದ್ರೆ ₹1.70 ಕೊಡ್ತಾರೆ ಸರ್. ಓಕೆ, ಇಂಟ್ರೆಸ್ಟ್ ರೇಟ್ ಓಡಿಸಿದ್ರೆ ಸರ್ ₹1.70 ಕಿಲೋಮೀಟರ್ಗೆ. ಕಿಲೋಮೀಟರ್. ಮಂತಿಗೆ ಎಷ್ಟು ತೆಗಿಬಹುದು ಸರ್ ಕರ್ನಾಟಕ ಓಡಿಸಿದ್ರೆ? ಕರ್ನಾಟಕ ಒಂದು 30-35 ಸಾವಿರ ತೆಗಿಬಹುದು ಸರ್. ಫಿಕ್ಸ್ ಪೇಮೆಂಟ್ ಬಿಟ್ಟು ಎಲ್ಲ ಸೇರಿ ಸರ್, ಫಿಕ್ಸ್ ಪೇಮೆಂಟ್ ಬಿಟ್ಟು ಎಲ್ಲ ಸೇರಿ ಸರ್ 30-35 ಸಾವಿರ ತೆಗಿಬಹುದು. ಆಗ್ಬೋದು ಸರ್. ಓಕೆ, ಅದು ಇಂಟ್ರೆಸ್ಟ್ ರೇಟ್ ಆಗಿದ್ರೆ ಅದರಲ್ಲಿ ಒಂದು 50 ಮಟ್ಟ ಆಗ್ಬೋದು ಸರ್. 50 ಮಟ್ಟ ತೆಗಿಬಹುದು. ಸರ್. ಇಲ್ಲ, ಎಲ್ಲ ಗಾಡಿಗೂ ಡಬಲ್ ಡ್ರೈವರ್ ಸರ್. ಎಲ್ಲ ಗಾಡಿಗೂ ಡಬಲ್? ಎಲ್ಲ ಗಾಡಿಗೂ ಡಬಲ್. ಕಂಡಕ್ಟರ್ ಇಲ್ಲ? ಇಲ್ಲ, ಕಂಡಕ್ಟರ್ ಇಲ್ಲ ಸರ್, ಡಬಲ್ ಡ್ರೈವರ್. ಸರ್, ಇವಾಗ ಡಬಲ್ ಡ್ರೈವರ್ ಇದ್ರೆ ನೀವು 35 ಸಾವಿರ, ಅವರು 35 ಸರ್. ಅವ್ರು ಬೇರೆ ಪೇಮೆಂಟ್, ನಮಗೆ ಬೇರೆ ಪೇಮೆಂಟ್. ಓಕೆ ಸರ್. ಇವಾಗ ನೀವು ಎಷ್ಟು ಕಿಲೋಮೀಟರ್ ಗಾಡಿ ರನ್ ಮಾಡ್ಲೇಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ ಸರ್, ಅವ್ರಿಗೆ ಎಲ್ಲಿ ನಿಧಿ ಬರುತ್ತೆ ಅವ್ರು ಕೊಡ್ತಾರೆ ಸರ್, ನಮ್ಗೆ ಎಲ್ಲಿ ನಿಧಿ ಬರುತ್ತೆ ನಾವು ಕೊಡ್ತೀವಿ. ಹಾಗೆ ಸರ್. ಕಂಪನಿಗೆ ಏನಾದ್ರು ಗೊತ್ತಾಗತ್ತಾ ನೀವು ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ? ಇಲ್ಲ ಸರ್, ಅವ್ರಿಗೆ ಗೊತ್ತಾಗಲ್ಲ ಸರ್. ಅವ್ರಿಗೆ ನಿದ್ದೆ ಎಲ್ಲಿ ಮಟ್ಟ ಬರುತ್ತೆ ಅವ್ರು ಹೊಡಿತಾರೆ, ನಮ್ಗೆ ನಿದ್ದೆ ಎಲ್ಲಿ ಬರುತ್ತೆ ಅಲ್ಲಿ ಮಟ್ಟ ಹೊಡಿತೀವಿ. ಅಲ್ಲಿ ಮಟ್ಟ? ಸರ್. ಸರ್, ಇವಾಗ ಪ್ರೆಸೆಂಟ್ ಆಗಿ ಯಾವ್ದೆಲ್ಲ ಗಾಡಿ ಬಂದಿದೆ ವಿಯರ್ ಅಲ್ಲಿ? ಬಂದಿದೆ ಸರ್, ಹೊಸ ಬಸ್ ಬಂದಿದೆ. ಯಾವ್ದೆಲ್ಲ ಬಂದಿದೆ ಸರ್? ಅಶೋಕ್ ಲೈಲ್ಯಾಂಡ್, ಓಲ್ವೋ ಬಂದಿದೆ ಸರ್, ಮಲ್ಟಿ ಎಕ್ಸೆಲ್. ಓಕೆ, ನೀವು ಮಲ್ಟಿ ಎಕ್ಸೆಲ್ಗೆಲ್ಲ ಹೋಗಿಲ್ಲ? ಈಗ ಟ್ರೈನಿಂಗ್ ಬೇಕು ಸರ್, ಅದಕ್ಕೆ 2 ವರ್ಷ ಆಗ್ಬೇಕು ಅದಕ್ಕೆ. ನಮ್ದು ಇನ್ನೂ 2 ವರ್ಷ ಆಗಿಲ್ಲ ಸರ್. ಅದಕ್ಕೆ 2 ವರ್ಷ ಆಗ್ಬೇಕು ಹೇಳಿದಾರ, ಕೊಡ್ತೀನಿ ಅಂತ? ಕೊಡ್ತಾರೆ. ಓಕೆ ಸರ್, ಇದು ವಿಯರ್ ಅಲ್ಲಿ ಹಳೆ ಬಸ್ ಅಂತ ಏನು ಫ್ಯೂಚರ್ಸ್ ಆಡ್ ಮಾಡಿಲ್ಲ ಅಲ್ವಾ? ಇನ್ನು ಯಾರು ಮಾಡಿಲ್ಲ ಸರ್. ಇಲ್ಲ ಸರ್, ನೆಕ್ಸ್ಟ್ ಮಂತ್ ಚೇಂಜ್ ಆಗುತ್ತೆ ಸರ್, ಸ್ಕ್ರಾಪ್ ಆಗುತ್ತೆ ಗಾಡಿ. ಈ ಗಾಡಿ ನೆಕ್ಸ್ಟ್ ಮಂತ್ ಸ್ಕ್ರಾಪ್? ಜನವರಿ. ಓಕೆ, ಎಲ್ಲ ಹೊಸ ಬಸ್ ಬರುತ್ತೆ. ಈ 2026ಕ್ಕೆ ಗಾಡಿ ಸ್ಕ್ರಾಪ್ ಆಗುತ್ತೆ ಸರ್. ಈ ಗಾಡಿ ಎಲ್ಲ ಹಳೆ ಬಿಳಿ ಬಸ್ ಎಲ್ಲ ಸ್ಕ್ರಾಪ್ ಆಗುತ್ತೆ ಸರ್. ಇದೆಲ್ಲ ವೈಟ್ ಬಸ್? ಇವಾಗ ಇರೋದೆಲ್ಲ ಸೂಪರ್ ಬಸ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಹೊಸ ಬಸ್ ಸರ್, ಯೆಲ್ಲೋ ಕಲರ್. ಹಾಗೆ ವಿಆರ್ ಅಲ್ಲಿ ಅಟ್ಯಾಚ್ ಗಾಡಿನೂ ಇದೆ ಅಂತಲ್ವಾ? ಅಟ್ಯಾಚ್ ಗಾಡಿ ಇಲ್ಲ ಸರ್, ಎಲ್ಲ ಒಂದೇ ಓನರ್. ಸಿಂಗಲ್ ಓನರ್? ಸಿಂಗಲ್ ಓನರ್. ಸರ್, ಎಲ್ಲಿಂದ ಆಪರೇಟ್ ಆಗೋದು ಇದೆಲ್ಲ? ಹುಬ್ಳಿಯಿಂದ. ಮೇಂಟೆನೆನ್ಸ್ ಎಲ್ಲಿ? ಬೆಂಗಳೂರು, ಹುಬ್ಳಿ. ಹಾಗೆ ಲಾರಿಯಲ್ಲೂ ಸೇಮ್ ಸರ್. ಹಾಗೆ ಸರ್, ಮೇನ್ ಬ್ರಾಂಚ್ ಹುಬ್ಳಿ ಲಾರಿ. ವರೂರ್. ಸರ್. ಲಾರಿಯಲ್ಲಿ ಯಾವ್ಯಾವ ರೂಟ್ ಆಪರೇಟ್ ಮಾಡಿದ್ರೆ ಸರ್? ನಾನು ಅಹಮದಾಬಾದ್, ಸೂರತ್, ಬಾಂಬೆ, ದಿಲ್ಲಿ, ಜೈಪುರ್ ಈ ಕಡೆ ಎಲ್ಲ ಆಪರೇಟ್ ಮಾಡಿದ್ದೀನಿ. 6 ವೀಲ್ ಅಲ್ಲಿ? ಇಲ್ಲ, 10 ವೀಲ್ ಸರ್. 10 ವೀಲ್? ಸರ್. ವಿಆರ್ ಅಲ್ಲಿ ಲಾರಿ ಇರೋದು ಜಾಸ್ತಿ 10 ವೀಲ್ ಅಲ್ವಾ? ಸರ್, 10 ವೀಲ್ ಅದಾವೆ, 14 ವೀಲ್ ಅದಾವೆ, 12 ವೀಲ್ ಅದಾವೆ. 14 ವೀಲ್ ಎಲ್ಲ ಕಮ್ಮಿ ಜಾಸ್ತಿ ಇದಾವೆ ಸರ್, ಅವು ದಿಲ್ಲಿ ಗಾಡಿ ಸರ್, ಅವೆಲ್ಲ ಜಾಸ್ತಿ ಇದಾವೆ. ಸುರತ್ ಗಾಡಿ ಎಲ್ಲ 10 ವೀಲ್ ಸರ್. ಅದು ಸರ್, ನೀವು ಇಷ್ಟು ಲೈನ್ ಓಡಿಸಿದ್ರಲ್ಲಿ ಯಾವ್ದು ಚೆನ್ನಾಗಿ ಅನಿಸ್ತು? ನಮ್ಗೆ ಸುರತ್ ಲೈನ್ ಚೆನ್ನಾಗಿ. ಎಲ್ಲಿಂದ? ಬೆಂಗಳೂರಿಂದ ಅಹಮದಾಬಾದ್, ಸೂರತ್. ಸರ್. ಓಕೆ, ಮತ್ತೆ ಬೇರೆ ಯಾವ್ದೆಲ್ಲ ಲೈನ್ ಓಡಿಸಿದ್ದೀರಾ? ಯಾವ್ದು ಇಲ್ಲ ಸರ್, ನಾವು ಬೇರೆ ಯಾವ್ದು ಓಡಿಸಿಲ್ಲ? ಅಷ್ಟೇ ಸುರತ್, ಅಹಮದಾಬಾದ್. ಅದೇ ಒಂದು 5 ವರ್ಷ ಓಡಿಸಿದ್ದೀರಾ? 5 ವರ್ಷ. ನಿಮಗೆ ಕೇಳ್ತಾರ ಯಾವ ಲೈನ್ ಬೇಕು ಅಂತ? ಇಲ್ಲ ಸರ್, ನಾವ್ ಯಾವ ಹೋಗ್ಬೋದು ಅದೇ ಹೋಗ್ಬೋದು, ಯಾವ ಲೈನಿಗೆ ಹೋಗ್ಬೋದು ಅದು ಹೋಗ್ಬೋದು, ಅದಕ್ಕೆ ಹೋಗ್ಬೋದು. ಸರ್, ಹೋಗ್ಬೋದು. ಸಪೋಸ್ ಸ್ವಲ್ಪ ಜನ ಹೇಳ್ತಾರೆ ಲೋಡ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಗಾಡಿ ಲೋಡ್ ಆಗಿದೆ ಅಂತ. ಇಲ್ಲ, ಫಸ್ಟ್ ಹೇಳ್ತಾರೆ ಸರ್, ನಿಮ್ಗೆ ಇಲ್ಲಿ ಹಚ್ಚಿದೀವಿ ಅಂತ. ಹೋಗ್ತೀಯಾ ಅಂತ ಹೇಳ್ತಾರೆ ಸರ್ ಅವರು. ಹಾಗೆ ಸರ್. ಸರ್, ಟನ್ನೇಜ್ ಅಲ್ವಾ ಎಲ್ಲ? ಟನ್ನೇಜ್ ಸರ್. ಟನ್ನೇಜ್ ಎಲ್ಲ ಪಾರ್ಸಲ್ ಅವ್ರದೇ? ಪಾರ್ಸಲ್ ಅವ್ರದೇ. ಹೊರಗಿನ ಮ್ಯಾಟೀರಿಯಲ್ ಏನ್ ಲೋಡ್ ಆಗಲ್ಲ? ಒಂದ್ಸಲ ಈ ಕಡೆ ಬಂದ್ರೆ ನಮ್ಮ ಬೆಂಗಳೂರು ಸೈಡ್ ಅಂತ ಸೂರತ್, ಅಹಮದಾಬಾದ್ ಹೋಗ್ತಿದ್ರೆ ಮಾರ್ಕೆಟ್ ಲೋಡ್. ಒಂದ್ ಸೈಡ್ ಪಾರ್ಸಲ್, ಒಂದ್ ಸೈಡ್ ಮಾರ್ಕೆಟ್ ಲೋಡ್ ಸರ್. ಏನಕ್ಕೆ ಸರ್ ಹಾಗೆ? ಇಲ್ಲ, ಈ ಕಡೆ ಅಂತ ಪಾರ್ಸಲ್ ಸಿಗಲ್ಲ ಸರ್.
ಈ ಕಡೆಯಿಂದ ಈಗ ಕರ್ನಾಟಕದಿಂದ ಪಾರ್ಸಲ್ ಸಿಗಲ್ಲ. ಓ ಈ ಕಡೆ ಯಾವ ಓನರ್ ಸಿಂಗಲ್ ಓನರ್ ಗಾಡಿ ಯಾವ ತರ ಲೋಡ್ ಆಗುತ್ತೆ ಅದೇ ತರ ಅದೇ load ತರ ಮಾಡ್ಕೊಂಡು ಅದೇ ತರ ಸರ್. ಅಲ್ಲಿ ಉಳಿಯತ್ತ ಅದರಿಂದ ಅದು ಉಳಿತ ಲಾಸ್ ಆಗುತ್ತೆ ಸರ್. ಅದು ಅದು ಬಾಡಿಗೆ ಕಡಿಮೆ. ಆ ಹೋಗ್ಬೇಕಾದ್ರೆ ಕಡೆಯಿಂದ ಬಾಡಿಗೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಹಾ ಸರ್. ಹಾಗೆ ಅಲ್ವಾ? ಹಾ ಸರ್. ಓಕೆ ನಿಮ್ಗೆ ಕಷ್ಟ ಅಂತ ಏನ್ ಬರುದಿಲ್ಲ ಅಲ್ವಾ? ಲಾರಿ ಅಲ್ಲ ಸರ್, ಹ್ಮ್ ಕಷ್ಟ ಬಾಳ ಇದೆ ಸರ್ ಅಲ್ಲಿ. ಪಾಸಿಂಗ್ ಲೋಡ್ ಅಲ್ವಾ ಇದು ಕಂಟೈನರ್ ಗಾಡಿ ಅಲ್ವಾ? ಹಾ ಸರ್. ತಾಡ್ಪಲ್ ಹಾಕ್ಬೇಕು ಏನಿಲ್ಲ ಆ ತರ ಕಷ್ಟ ಏನಿಲ್ಲ ಆ ಸರ್. ತರ ಆ ಕಷ್ಟ ತರ ಕಷ್ಟ ಇಲ್ಲ ಸರ್. ನೈಟ್ ಟೈಮಿಂಗ್ ಸೆಟ್ ಡೋರ್ ಹಾಕೊಂಡು ಬಂದ್ಬಿಡುದು ಸರ್ ಅಷ್ಟೇ, ಚಾವಿ ಹಾಕೊಂಡು ಅಷ್ಟೇ ಅಷ್ಟೇ ಅಷ್ಟೇ. ಅಷ್ಟೇ ಸರ್. ಇವಾಗ ಈ ಗಾಡಿ ಸ್ಕ್ರಾಪ್ ಆದ್ಮೇಲೆ ಯಾವ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರೆ? ಹೊಸ ಗಾಡಿ ಕೊಡ್ತೀನಿ ಅಂದಿದ್ದಾರೆ ಸರ್. ಹೊಸ ಅಶೋಕ್ ಗಾಡಿ ಲೈಲ್ಯಾಂಡ್. ಅಶೋಕ್ ಲೈಲ್ಯಾಂಡ್ ಅಶೋಕ್ ಯಾವ ಬಾಡಿ ಸರ್? ಅದು ಇದು ಸರ್ ಶಕ್ತಿ ಕೋಚ ಶಕ್ತಿ ಕೋಚ್. ಶಕ್ತಿ ಕೋಚ್ ಹಾ ಸರ್. ಹಾಗೆ ಇವಾಗ ನಿಮ್ಮ ವೇರ್ ಅಲ್ಲಿ ಶಕ್ತಿ ಕೋಚ್ ಟ್ರೆಂಡಿಂಗ್ ಅಲ್ಲಿ ಇರೋದು. ಹಾ ಸರ್, ಟ್ರೈನಿಂಗ್ ಅದೇ ಇರೋದು ಸರ್. ಸರ್ ಇದು ದಾಮೋದರ್ ಕೋಚ್ ಹೇಗೆ ಸರ್ ಫಸ್ಟ್ ಬಂದಿರುವಂತ ಗಾಡಿ ಅದು ಚೆನ್ನಾಗಿದೆ ಸರ್. ಓಡಿಸ್ಲಿಕ್ಕೆ ಚೆನ್ನಾಗಿದೆ ಸರ್. ಘಾಟಿ ಸೆಕ್ಷನ್ ಗೆಲ್ಲ ಹೇಗೆ ಸರ್? ಎಲ್ಲ ಚೆನ್ನಾಗಿದೆ ಸರ್. ಪರ್ಫಾರ್ಮೆನ್ಸ್ ಎಲ್ಲ ಹಾ ಸರ್, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಸರ್. ಸರ್ ಕೊನೆಯಲ್ಲಿ ನಿಮ್ಮ VRL ಕಂಪನಿ ಹೊಸದಾಗಿ ಬರುವಂತ ಯೂತ್ಸಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಎದಕ್ಕೆ ಸರ್? ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಚೆನ್ನಾಗಿದೆ ಸರ್, ಹೊಸದಾಗಿ ಬರೋರಿಗೆ ಚೆನ್ನಾಗಿದೆ ಸರ್ ಕಂಪ್ನಿ. ಸರ್ ಯಾವ ರೀತಿಯಲ್ಲಿ ಬರಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಏನಿಲ್ಲ ಸರ್, ಈ ಕಂಪ್ನಿಯಲ್ಲಿ ಅಪಾರ್ಟ್ಮೆಂಟ್ ಆಗ್ಬೇಕು ಸರ್. ಮೇನ್ ಅಲ್ಲಿ ಹುಬ್ಳಿಯಲ್ಲಿ 20 ದಿವಸ, 3 ದಿವಸ ಟ್ರೈನಿಂಗ್ ಇರುತ್ತೆ. 20 ದಿವಸ ಚಿಕ್ಕ ಹೊಡಿಸ್ಕೊಂಡ್ ಬರ್ಬೇಕು ಸರ್. ಎಲ್ಲಾ ಕಡೆ ರೂಟ್ ಅಡ್ಡಾಡಿ ಎಲ್ಲ ಚಿಕ್ಕ ಹೊಡಿಸ್ಕೊಂಡು ರೂಟ್ ಎಲ್ಲ ತಿಳ್ಕೊಂಡು ಆಮ್ಯಾಗ ಅಪಾರ್ಟ್ಮೆಂಟ್ ಆಗ್ಬೋದು ಸರ್. ಅಪಾಯಿಂಟ್ಮೆಂಟ್ ಅಪಾರ್ಟ್ಮೆಂಟ್ ಟ್ರೈನಿಂಗ್ ಕೊಡ್ತಾರಾ? ಟ್ರೈನಿಂಗ್ ಕೊಡ್ತಾರೆ ಸರ್. 3 ದಿವಸ 3 ದಿನ ಕ್ಲಾಸ್ ಇರುತ್ತೆ. ಓಕೆ 3 ದಿವಸ ಕ್ಲಾಸ್ ಇರುತ್ತೆ. 3 ದಿವಸ ಟ್ರೈನಿಂಗ್ ಇರುತ್ತೆ ಗಾಡಿದು. 2 ದಿವಸ ನೈಟ್ ಗಾಡಿ ಟ್ರೈನಿಂಗ್ ಇರುತ್ತೆ. 1 ದಿವಸ ಡೇ ಇರುತ್ತೆ ಓಕೆ ಟ್ರೈನಿಂಗ್ ಇರುತ್ತೆ ಸರ್. ಅದೆಲ್ಲ ಆದ್ಮೇಲೆ ಅಪಾರ್ಟ್ಮೆಂಟ್ ಆಗಿ ಗಾಡಿ ಕೊಡ್ತಾರೆ ಸರ್. ಅಪಾಯಿಂಟ್ಮೆಂಟ್ ಸರ್. ಇದು ಯೂನಿಫಾರ್ಮ್ ಎಲ್ಲ ಅವರೇ ಕಂಪನಿಯಿಂದ ಕೊಟ್ಟಿರೋದಲ್ಲ? ಕಂಪ್ನಿಯಿಂದ ಕೊಟ್ಟಿರೋ ಸರ್. ಇಲ್ಲಿ ಶೋಲ್ಡರ್ ಮೇಲೆ ವಿಜಯಾನಂದ್ ಟ್ರಾವೆಲ್ಸ್ ಅಂತ ಬ್ಯಾರ್ಜಿಂಗ್ ಬೇರೆ ಹಾಕ್ಸಿದ್ದಾರೆ. ಸರ್, ಎಲ್ಲ ಅವ್ರದೇ ಸರ್. ಕಂಪಲ್ಸರಿ ಹಾಕ್ಲೇಬೇಕು? ಕಂಪಲ್ಸರಿ ಸರ್, ಕಂಪಲ್ಸರಿ ಹಾಕ್ಲೇಬೇಕು ಸರ್. ಹಾಗೆ ಹಾ ಸರ್. ಓಕೆ ಸರ್. ಅದು ಡ್ರೈವರ್ ಹೆಲ್ಪ್ ಲೈನ್ ಏನಕ್ಕೆ ಯೂಸ್ ಆಗುತ್ತೆ ಸರ್ ಅಲ್ಲಿ ಕೊಟ್ಟಿರುವಂತದ್ದು? ಇದೆ ಸರ್. ಇದಾ ಸರ್, ಹಾ. ಗಾಡಿ ಏನೋ ಪ್ರಾಬ್ಲಮ್ ಆದ್ರೆ ಸರ್ ಹಾ. ಅದಕ್ಕೆ ಡ್ರೈವರ್ ಇದು ಫೋನ್ ಮಾಡುದು ಸರ್. ಓಕೆ ಯಾರಿಗೆ ಹೋಗುತ್ತೆ ಸರ್ ಅದು ಕಾಲ್? ಕಂಪ್ನಿಗೆ ಸರ್. ಓ ನಿಮ್ಮ ಮೇನ್ ಹೆಡ್ ಆಫೀಸಿಗೆ ಹೋಗುತ್ತೆ. ಹೆಡ್ ಆಫೀಸಿಗೆ ಹೋಗುತ್ತೆ ಸರ್. ಇದು ಪ್ರತಿಯೊಂದು ಸರ್ ನಿಮ್ಮ ಕಂಪನಿ ಓನರೇ ಹಾಕ್ಸಿರೋದಾ? ಇದೆ ಸರ್. ಅದ್ ನೋಡಿ ಗಾಡಿ ಹೊಡಿಲಿ ಅಂತ. ಓ ಅದ್ ನೋಡಿ ಗಾಡಿ ಫ್ಯಾಮಿಲಿ ನೋಡಿ ಗಾಡಿ ಹೊಡಿರಿ ಅಂತ. ಓ ಫ್ಯಾಮಿಲಿ ನೆನಪು ಮಾಡ್ಲಿ ಅಂತ ಮಾಡ್ಕೊಂಡು ಗಾಡಿ ಹೊಡಿರಿ ಅಂತ. ಓಕೆ ನಮ್ಮ ಫ್ಯಾಮಿಲಿ ನಮಗೋಸ್ಕರ ಕಾಯ್ತಾ ಇದಾರೆ ಮನೆಯಲ್ಲಿ, ತಂದೆ ತಾಯಿ ಕಾಯ್ತಾ ಇದಾರೆ ಅಂತ. ಅದನ್ನ ನೋಡಿ ಗಾಡಿ ಹೊಡಿರಿ ಅಂತ ಹಾಕ್ಸಿದ್ದಾರೆ ಸರ್. ಎಲ್ಲಾ ಗಾಡಿಗೆ ಹಾಕ್ಸಿದ್ದಾರೆ. ಎಲ್ಲ ಗಾಡಿಗೆ? ಲಾರಿಗೂ ಇದೆಯಾ? ಲಾರಿಗಿಲ್ಲ ಸರ್, ಬಸ್ಸಿಗೆ ಮಾತ್ರ. ಬಸ್ಸಿಗೆ ಮಾತ್ರ? ಬಸ್ಸಿಗೆ ಮಾತ್ರ. ಅಂದ್ರೆ ಕುಡಿದು ಬಿಟ್ಟು ಗಾಡಿ ಓಡಿಸೋರು ಇರ್ತಾರೆ, ಸರ್. ನಿದ್ದೆ ಗಣ್ಣಲ್ಲಿ ಗಾಡಿ ಓಡಿಸೋರು ಸರ್, ಅದಕ್ಕೆ ಅದನ್ನ ಹಾಕ್ಸಿದ್ದಾರೆ ಸರ್. ಸೇಫ್ಟಿ ಆಗಿ ಓಡಿಸ್ಲಿ ಅಂತ ಸರ್. ಅಷ್ಟೇ ಅಲ್ವಾ? ಸರ್. ಸರ್ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್ ನಿಮಗೆ? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ VRL ಗೆ ಮೊದಲ ಬಂದಂತ ಒಂದು ವಿಜಯಾನಂದ್ ಟ್ರಾವೆಲ್ಸ್ ನ ಒಂದು ಮೊದಲ ಬಸ್ಸಿನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇಷ್ಟು ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.